ಗೌರಿ ಗಣೇಶ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ. ಆದರೆ ಈ ಬಾರಿ ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಮೂರ್ತಿಗಳಿಗೆ ಬೇಡಿಕೆ ಕುಸಿದಿದ್ದು, ಪಿಒಪಿ ಗಣೇಶ ಮೂರ್ತಿಗಳಿಗೆ ಭರ್ಜರಿ ಡಿಮ್ಯಾಂಡ್ ಬಂದಿದೆ. ಇದರಿಂದ ಮಣ್ಣಿನ ಗಣೇಶ ತಯಾರಕರು ಸಂಕಷ್ಟಕ್ಕೆ ಸಿಲುಕಿದ್ದು, ಪಿಒಪಿ ಗಣೇಶ ಮೂರ್ತಿಗಳ ಮಾರಾಟಕ್ಕೆ ಕಡಿವಾಣ ಹಾಕಬೇಕು ಅಂತ ಒತ್ತಾಯ ಕೇಳಿಬಂದಿದೆ. ಮಾರುಕಟ್ಟೆಯಲ್ಲಿ ಪಿಒಪಿ ಗಣೇಶನದ್ದೇ ಹವಾ. ಮಣ್ಣಿನ ಗಣೇಶನಿಗೆ ಗ್ರಾಹಕರಿಂದ ನಿರಾಸಕ್ತಿ. ಗೌರಿ ಗಣೇಶ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ. ಹಬ್ಬದ ಸಂಭ್ರಮಕ್ಕೆ ನಗರದ ಮಾರುಕಟ್ಟೆಗಳು ಸಜ್ಜಾಗುತ್ತಿವೆ. ವಿವಿಧ ವಿನ್ಯಾಸಗೊಂಡಂತಹ ಗಾತ್ರದ ಗಣೇಶ ಮೂರ್ತಿಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಆದರೆ ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಮೂರ್ತಿಗಳಿಗೆ ಮಾತ್ರ ಈ ಬಾರಿ ಗ್ರಾಹಕರಿಂದ ನಿರಾಸಕ್ತಿ ವ್ಯಕ್ತವಾಗಿದೆ. ಮಣ್ಣಿನ ಮೂರ್ತಿಗಳಿಗಿಂತ ಆಕರ್ಷಕ ವಿನ್ಯಾಸದ ಪಿಒಪಿ ಗಣೇಶ ಮೂರ್ತಿಗಳಿಗೆ ಹೆಚ್ಚಿನ ಬೇಡಿಕೆ ಕಂಡುಬರ್ತಾ ಇದೆ. ಇನ್ನೇನು ಗಣೇಶನ ಹಬ್ಬ ಕೆಲವೇ ದಿನಗಳ ಬಾಕಿ ಇದೆ. ಬಟ್ ಈ ಬಾರಿ ಮಣ್ಣಿನ ಗಣಪತಿಗೆ ಫುಲ್ ಡಿಮ್ಯಾಂಡ್ ಕಡಿಮೆ ಆಗಿದೆ. ಎಲ್ಲ ಪಿಒಪಿ ಗಣಪತಿ ಕೇಳ್ತಿದ್ರೆ ಎಂಬುದು ಒಂದ್ ಕಡೆ ಹೇಳಲಾಗ್ತದೆ. ನಾ ಈಗ ಮಾವಳ್ಳಿಯಲ್ಲಿ ಇದನ್ನು ನೋಡ್ತಿರಬಹುದು. ಬಗೆ ಬಗೆಯ ಗಣಪತಿಯ ಮೂರ್ತಿಗಳನ್ನು ರೆಡಿ ಮಾಡಿದ್ದಾರೆ. 20 ಬಗೆ ಬಗೆಯ ಗಣಪತಿಗಳು, ಕೃಷ್ಣ ಗಣಪತಿ, ನಂದಿ ಗಣಪತಿ, ಶಿವನ ಗಣಪತಿ, ಹಲವಾರು ಗಣಪತಿಯನ್ನ ಮಣ್ಣಿಂದ ಮಾಡಿದ್ದಾರೆ. ಬಟ್ ಈ ಬಾರಿ ಮಣ್ಣಿನ ಗಣಪತಿಗೆ ಡಿಮ್ಯಾಂಡ್ ಇಲ್ಲ, ಪಿಒಪಿ ಗಣಪತಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಎಂಬುದು ಇಲ್ಲಿನ ಮಾಲೀಕರು ಸಹ ಹೇಳ್ತಿದ್ರೆ. ಕಳೆದ ಕೆಲ ವರ್ಷಗಳಿಂದ ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಮೂರ್ತಿಗಳಿಗೆ ಬೇಡಿಕೆ ಹೆಚ್ಚಾಗಿತ್ತು. ಆದರೆ ಯಾಕೋ ಜನರು ಮಣ್ಣಿನ ಮೂರ್ತಿ ಬದಲು ವಿನ್ಯಾಸದ ಪಿಒಪಿ ಗಣೇಶ ಮೂರ್ತಿಗಳನ್ನು ಕೊಂಡುಕೊಳ್ಳುತ್ತಿದ್ದಾರೆ. ಇದು ಮಣ್ಣಿನ ಗಣೇಶ ತಯಾರಕರಿಗೆ ನುಂಗಲಾರದ ತುತ್ತಾಗಿದೆ. ಕಳೆದ ವರ್ಷ ಈ ವೇಳೆಗೆ 40% ಗಣೇಶ ಮೂರ್ತಿಗಳು ಬುಕ್ಕಿಂಗ್ ಆಗಿದ್ವಂತೆ. ಆದರೆ ಈ ವರ್ಷ ಕೇವಲ ಇನ್ನೂ 5% ಕೂಡ ಬುಕ್ಕಿಂಗ್ ಆಗಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ. ಪ್ರತಿ ವರ್ಷವೂ ನಾವು ಮಣ್ಣಿಂದ ಮಾಡ್ತಿದ್ವಿ. ಮತ್ತೆ ಪಿಒಪಿ ಬಂದ್ಮೇಲೆ ಪಿಒಪಿ ಮಾಡ್ತಾ ಇದ್ವಿ. ಈಗ ಅದು ಬೇಡ ಅಂತ ಹೇಳಿ ಸರ್ಕಾರದವರು ಹೇಳಿದಾಗ ನಾವು ನಿಲ್ಲಿಸ್ಬಿಟ್ರು ಈಗ ಮಣ್ಣಿನ ಗಣಪತಿಗಳು ಮಾಡಿದ್ರು ಜನಗಳು ಅದನ್ನೇ ಲೈಕ್ ಮಾಡ್ತಾ ಇದ್ದಾರೆ. ಎಷ್ಟು ಸುಂದರವಾಗಿ ಮಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ಪೇಪರ್ನಲ್ಲಿ ಮಾಡ್ತಾ ಇದ್ದೀವಿ. ಇದೆಲ್ಲ ಮಾಡಿದ್ರೆ ಅಷ್ಟಾಗಿ ನಮ್ಗೆ ರೆಸ್ಪಾನ್ಸ್ ಇಲ್ಲ. ಹಳೆ ಪಿಒಪಿನೇ ಬೇಕು ಅಂತ ಹೇಳಿ ಜನ ಕೇಳ್ತಾವ್ರೆ. ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಮಸ್ತ್ ಬಂಡವಾಳ ಹಾಕಿದ್ದೀವಿ, ಕೆಲಸದವ್ರಿಗೆಲ್ಲ ದುಡ್ಡು ಕೊಡಬೇಕು, ನಮ್ಗೆ ತುಂಬಾನೇ ಸಂಕಟ ಆಗ್ತಾ ಇದೆ. ಇತ್ತ ಪಿಒಪಿ ಗಣೇಶನ ಬೇಡಿಕೆ ಹೆಚ್ಚಾಗ್ತಾ ಇದ್ದಂತೆ ಪರಿಸರ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ನೀರಿನಲ್ಲಿ ಸುಲಭವಾಗಿ ಕರಗದ ಪಿಒಪಿ ಮೂರ್ತಿಗಳಿಂದ ಜಲಮೂಲಗಳಿಗೆ ಹಾನಿಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಸರ್ಕಾರ ಪಿಒಪಿ ಗಣೇಶ ಮೂರ್ತಿ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಪಿಒಪಿ ಗಣೇಶಗಳನ್ನ ತಗೋಬಾರದು. ವ್ಯಾಪಾರ ನಾವು ತಗೊಳ್ಳೋದ್ರಿಂದ ವ್ಯಾಪಾರಗಳು ಆಗ್ತಾ ಇರೋದು. ನಾವೇ ಖುದ್ದಾಗಿ ಅದು ನಿಲ್ಲಿಸಿದ್ರೆ ನಾವು ಎಷ್ಟೋ ನಮ್ಮ ಇದಕ್ಕೆ ಒಳ್ಳೇದು ಮಾಡ್ಕೋತೀವಿ. ಏನು ಪರಿಸರ ಹಾಳಾಗೋಗಲ್ಲ, ಕೆರೆಗಳು ಪಾಳಾಗೋಗಲ್ಲ. ಸೊ ಎಲ್ಲ ನಮಗೂ ಜವಾಬ್ದಾರಿ ಇದೆ. ಬಟ್ ಆ ಜವಾಬ್ದಾರಿನ ನಾವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಮತ್ತೆ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಬಹಳ ಸ್ಟ್ರಿಕ್ಟ್ ಆಗಿರಬೇಕು. ಹಬ್ಬದ ಸಂಭ್ರಮಕ್ಕೆ ಗಣೇಶ ಮೂರ್ತಿಗಳ ಖರೀದಿ ಜೋರಾಗ್ತಾ ಇದ್ರೆ, ಮತ್ತೊಂದೆಡೆ ಮಣ್ಣಿನ ಗಣೇಶ ತಯಾರಕರಿಗೆ ಬೇಡಿಕೆ ಕುಸಿತದ ಬಿಸಿ ತಟ್ಟಿದೆ. ಪರಿಸರ ಸ್ನೇಹಿ ಗಣೇಶನಿಗೆ ಬೇಡಿಕೆ ಹೆಚ್ಚಿಸಲು ಸರ್ಕಾರ ಮತ್ತು ಸಾರ್ವಜನಿಕರು ಮುಂದಾಗಬೇಕಿದೆ.